ಆತ್ಮೀಯ ವಿದ್ಯಾರ್ಥಿನಿಯರೇ, ಈ ಒಂದು ವಿಡಿಯೋದಲ್ಲಿ ನಾವು DSC 9ಕ್ಕೆ ಸಂಬಂಧಪಟ್ಟಂತೆ 12ನೇ ಶತಮಾನದ ನವೋದಯ ಮಧ್ಯಕಾಲೀನ ಸಂಸ್ಕೃತಿಯ ಔನ್ನತ್ಯ ಎಂಬ ವಿಷಯದ ಕುರಿತು ನೋಡೋಣ. ಯುರೋಪ್ನ ಮಧ್ಯಯುಗವನ್ನ ನಾವು ಮುಖ್ಯವಾಗಿ ಆರಂಭಿಕ ಮಧ್ಯಯುಗ, ಉನ್ನತ ಮಧ್ಯಯುಗ ಮತ್ತು ಮಧ್ಯಯುಗದ ಕೊನೆ ಎಂಬ 3 ಹಂತದಲ್ಲಿ ಅಭ್ಯಾಸ ಮಾಡುತ್ತೇವೆ. ಆರಂಭಿಕ ಮಧ್ಯಯುಗವನ್ನ ಸಾಮಾನ್ಯ ಶಕ 5ರಿಂದ 10ನೇ ಶತಮಾನ ಎಂದು ಗುರುತಿಸಿದರೆ, ಉನ್ನತ ಮಧ್ಯಯುಗವನ್ನ ಅಥವಾ ಔನ್ನತ್ಯದ ಮಧ್ಯಯುಗವನ್ನ ಸಾಮಾನ್ಯ ಶಕೆ 11ರಿಂದ 13ರವರೆಗೆ ನಾವು ಗುರುತಿಸುತ್ತೇವೆ. ಹಾಗೆ ಮಧ್ಯಯುಗದ ಕೊನೆಯನ್ನು ನಾವು ಸಾಮಾನ್ಯ ಶಕೆ 14ರಿಂದ 15ನೇ ಶತಮಾನದವರೆಗೆ ಗುರುತಿಸುತ್ತೇವೆ. ಈ ರೀತಿ ಒಟ್ಟಾರೆಯಾಗಿ ಯುರೋಪ್ನ ಮಧ್ಯಯುಗವನ್ನ ನಾವು ಸಾಮಾನ್ಯ ಶಕ 5ನೇ ಶತಮಾನದಿಂದ 15ನೇ ಶತಮಾನದವರೆಗಿನ ಅವಧಿಯೆಂದು ಗುರುತಿಸುತ್ತೇವೆ. ಒಟ್ಟಾರೆ ಈ 1000 ವರ್ಷದ ಒಂದು ಅವಧಿಯಲ್ಲಿ ಯುರೋಪ್ನಲ್ಲಿ ಕೇಂದ್ರೀಕೃತ ಅಧಿಕಾರದ ಅನುಪಸ್ಥಿತಿಗಳಂಥ ಲಕ್ಷಣಗಳು ಕಾಣಿಸಿಕೊಂಡವು. ಅಂದರೆ ಮಹಾ ಸಾಮ್ರಾಜ್ಯಗಳು ಅವನತಿಗೊಂಡವು. ರೋಮನ್ ಸಾಮ್ರಾಜ್ಯ, ಪೂರ್ವ ಮತ್ತು ಪಶ್ಚಿಮ ರೋಮನ್ ಸಾಮ್ರಾಜ್ಯಗಳಾಗಿರಬಹುದು. ಅದೇ ರೀತಿ ದೊಡ್ಡ ದೊಡ್ಡ ಸಾಮ್ರಾಟರು ಈ ಒಂದು ಅವಧಿಯಲ್ಲಿ ಕಂಡು ಬರಲಿಲ್ಲ. ಈ ಅವಧಿಯಲ್ಲಿ ಈ ಒಂದು ಸಾಮ್ರಾಟರ ಸ್ಥಾನಮಾನವನ್ನ ಉಳಿಗೆಮಾನ್ಯ ಪ್ರಭುಗಳು ಆಕ್ರಮಿಸಿಕೊಂಡರು. ಹೀಗಾಗಿ ಈ ಅವಧಿಯಲ್ಲಿ ಉಳಿಗೆಮಾನ್ಯ ಪ್ರಭುಗಳ ಉದಯವನ್ನ ನಾವು ನೋಡುತ್ತೇವೆ. ಅಂದರೆ ಇಲ್ಲಿ ಸ್ಥಳೀಯ ಅಧಿಕಾರ ಇತ್ತು ಎಂಬುದನ್ನು ಗಮನಿಸುತ್ತೇವೆ. ಹಾಗೆ ಈ ಒಂದು ಅವಧಿಯಲ್ಲಿ ವ್ಯಾಪಾರದ ಕುಸಿತದಿಂದಾಗಿ, ಆರ್ಥಿಕತೆಯ ಸ್ಥಳೀಯಕರಣದಿಂದಾಗಿ ನಾಣ್ಯಗಳ ಬಳಕೆಯಲ್ಲಿ ಕುಸಿತವನ್ನು ಕೂಡ ನಾವು ನೋಡುತ್ತೇವೆ. ಹಾಗೆ ಈ ಅವಧಿಯಲ್ಲಿ ದೊಡ್ಡ ಮಟ್ಟದ ಸಾಂಸ್ಕೃತಿಕ ಮತ್ತು ಬೌದ್ಧಿಕ ಪ್ರಗತಿ ಕಂಡು ಬರಲಿಲ್ಲ. ಅದು ಸೀಮಿತವಾದಂತಹ ಸಾಂಸ್ಕೃತಿಕ ಮತ್ತು ಬೌದ್ಧಿಕ ಪ್ರಗತಿಯ ಒಂದು ಯುಗವಾಗಿತ್ತು. ಹೀಗೆ ನಾವು ಈ ಒಂದು 1000 ವರ್ಷದ ಅಂದರೆ ಸಾಮಾನ್ಯ ಶಕ 5ರಿಂದ ಸಾಮಾನ್ಯ ಶಕ 15ನೇ ಶತಮಾನದವರೆಗಿನ ಅವಧಿಯಲ್ಲಿ ನಾವು ಯುರೋಪ್ನಲ್ಲಿ ಈ ಪ್ರಮುಖವಾದಂತಹ ಲಕ್ಷಣಗಳನ್ನು ನೋಡಿ ಈ ಯುಗವನ್ನ ಡಾರ್ಕ್ ಏಜ್, ಕತ್ತಲೆ ಯುಗ ಎಂದು ನಾವು ಗುರುತಿಸುತ್ತೇವೆ. ಆದರೆ 11ನೇ ಶತಮಾನದಿಂದ ಈ ಮನಸ್ಥಿತಿಯಿಂದ ಹೊರಬರಲು ಯುರೋಪ್ ಪ್ರಯತ್ನ ಪಟ್ಟಿತು. ಮುಖ್ಯವಾಗಿ 12ನೇ ಶತಮಾನದಲ್ಲಿ ಬೌದ್ಧಿಕವಾಗಿ, ಸಾಂಸ್ಕೃತಿಕವಾಗಿ ಯುರೋಪ್ ಒಂದು ರೀತಿಯ ಹೊಸ ಬೆಳವಣಿಗೆಗಳನ್ನ ಕಂಡಿತು. ಈ ಒಂದು 12ನೇ ಶತಮಾನವನ್ನ ಯುರೋಪ್ದಲ್ಲಿ ಮಧ್ಯಯುಗದ ನವೋದಯ ಎಂದು ನಾವು ಈ ಕಾಲಾವಧಿಯನ್ನು ಗುರುತಿಸುತ್ತೇವೆ. ಈ 12ನೇ ಶತಮಾನದ ನವೋದಯದ ಕೆಲವು ಪ್ರಮುಖ ಲಕ್ಷಣಗಳನ್ನ ನಾವು ತಿಳಿದುಕೊಳ್ಳೋಣ. ಈ ಅವಧಿಯಲ್ಲಿ ಪ್ರಾಚೀನ ಶಾಸ್ತ್ರೀಯ ಪಠ್ಯಗಳ ಅನುವಾದ ನಡೆಯಿತು. ಹಾಗೆ ವಿಶ್ವವಿದ್ಯಾಲಯಗಳ ಉದಯ ಈ ಒಂದು ಕಾಲದಲ್ಲಿ ನಾವು ನೋಡುತ್ತೇವೆ. ರೋಮನ್ ಕಾನೂನು ಜ್ಞಾನದ ಪುನರುತ್ಥಾನವನ್ನು ಕೂಡ ಈ ಒಂದು 12ನೇ ಶತಮಾನದಲ್ಲಿ ನಾವು ನೋಡುತ್ತೇವೆ. ಹಾಗೆ ವಾಸ್ತುಶಿಲ್ಪದ ವಿವಿಧ ಪ್ರಯೋಗಗಳು ಕೂಡ ಇಲ್ಲಿ ಕಂಡು ಬಂದವು. ಹಾಗೆ ಸ್ಕುಲಾಸ್ಟಿಸಮ್ ಎಂಬ ಒಂದು ಹೊಸ ರೀತಿಯ ತತ್ವಶಾಸ್ತ್ರ ಈ ಒಂದು ಅವಧಿಯಲ್ಲಿ ಯುರೋಪ್ನಲ್ಲಿ ಜಾರಿಗೆ ಬಂದಿತು. ಹಾಗೆ ಈ ಅವಧಿಯ ಪ್ರಮುಖ ಲಕ್ಷಣವೆಂದರೆ ಅತಿ ಪ್ರಮುಖವಾದ ಲ್ಯಾಟಿನ್ ಭಾಷೆಯೊಂದಿಗೆ ದೇಶೀಯ ಭಾಷಾ ಬಳಕೆಯನ್ನು ಕೂಡ ನಾವು ಈ ಅವಧಿಯಲ್ಲಿ ನೋಡುತ್ತೇವೆ. ಈಗ ಒಂದೊಂದಾಗಿ ಮಧ್ಯಯುಗದ ನವೋದಯ ಅಂದರೆ 12ನೇ ಶತಮಾನದ ನವೋದಯದ ಲಕ್ಷಣಗಳನ್ನ ಒಂದೊಂದಾಗಿ ನೋಡೋಣ. 12ನೇ ಶತಮಾನದಲ್ಲಿ ಗ್ರೀಕ್ ಮತ್ತು ರೋಮನ್ನರ ಶಾಸ್ತ್ರೀಯ ಪಠ್ಯಗಳ ಬಗ್ಗೆ ಆಸಕ್ತಿ ಹೆಚ್ಚಿತು. ಅದರಲ್ಲಿ ಮುಖ್ಯವಾಗಿ ಹಿಪೋಕ್ರಟಿಸ್ನ ಒಂದು ವೈದ್ಯಕೀಯ ಕೃತಿಗಳು, ಹಾಗೆ ಟಾಲೆಮಿಯ ಭೂಗೋಳಶಾಸ್ತ್ರ ಜಿಯೋಗ್ರಫಿ ಕೃತಿ ಮತ್ತು ಯುಕ್ಲಿಡ್ನ ರೇಖಾಗಣಿತದ ಎಲಿಮೆಂಟ್ಸ್ ಎಂಬ ಕೃತಿ ಹಾಗೂ ಅರಿಸ್ಟಾಟಲ್ನ ಎಲ್ಲ ಕೃತಿಗಳು ಪಶ್ಚಿಮ ಯುರೋಪ್ನಲ್ಲಿ ಪರಿಚಯಿಸಲ್ಪಟ್ಟವು. ಏಕೆಂದರೆ ಇವೆಲ್ಲವೂ ಕೂಡ ನೇರವಾಗಿ ಇಟಲಿಯಿಂದ, ಗ್ರೀಕ್ ಪ್ರದೇಶದಿಂದ ನೇರವಾಗಿ ಇವು ಅರೇಬಿಯಾಕ್ಕೆ ಹೋಗಿದ್ದವು. ಅಲ್ಲಿ ಇವು ದೊಡ್ಡ ಮಟ್ಟದಲ್ಲಿ ಅರೇಬಿಕ್ ಭಾಷೆಗೆ ಭಾಷಾಂತರಗೊಂಡಿದ್ದವು. ಆದರೆ ಇವ್ಯಾವೂ ಕೂಡ ಯುರೋಪ್ನಲ್ಲಿ ಅಷ್ಟು ಪ್ರಚಲಿತತೆಯನ್ನ, ಪ್ರಖ್ಯಾತಿಯನ್ನ ಪಡೆದಿರಲಿಲ್ಲ. ಆದರೆ ಈ 12ನೇ ಶತಮಾನದಲ್ಲಿ ಎಲ್ಲ ಕೃತಿಗಳು ಲ್ಯಾಟಿನ್ ಭಾಷೆಗೆ ಭಾಷಾಂತರಗೊಂಡವು.
ಲ್ಯಾಟಿನ್ ಒಂದು ರೀತಿಯಲ್ಲಿ ಪ್ರಥಮ ಅಂತಾರಾಷ್ಟ್ರೀಯ ಭಾಷೆಯಾಗಿ ಕಾರ್ಯನಿರ್ವಹಿಸಿತು. ಈ ಎಲ್ಲ ಜ್ಞಾನ ಯುರೋಪ್ನಲ್ಲಿ ಈಗಾಗಲೇ ಹೇರುವಂತೆ ಉಳಿದಿರಲಿಲ್ಲ. ಇದನ್ನ ಮುಸ್ಲಿಂ ಜಗತ್ತು ಕಾಪಾಡಿಕೊಂಡು ಬಂದಿತ್ತು. ಆದರೆ 12ನೇ ಶತಮಾನದಲ್ಲಿ ಇದು ಲ್ಯಾಟಿನ್ ಭಾಷೆಗೆ ಭಾಷಾಂತರಗೊಂಡಿತು. ಇಟಲಿಯ ಸಿಸಿಲಿಯಲ್ಲಿ ಮತ್ತು ಸ್ಪೇನ್ನಲ್ಲಿ ಈ ಒಂದು ಕಾರ್ಯ ನಡೆಯಿತು. ಏಕೆಂದರೆ ಇಟಲಿಯ ಸಿಸಿಲಿ ಮತ್ತು ಸ್ಪೇನ್ ಇವೆರಡೂ ಕೂಡ ಒಂದು ಅರೇಬಿಕ್ ಭಾಷೆ ಹಿಡಿತದಲ್ಲಿದ್ದವು. ಮುಖ್ಯವಾಗಿ ಈ ಅವಧಿಯಲ್ಲಿ ಬಾತ್ನ ಅಡೆಲಾರ್ಡ್ ಎಂಬ ಒಬ್ಬ ವ್ಯಕ್ತಿ ಯುಕ್ಲಿಡ್ನ ಎಲಿಮೆಂಟ್ಸ್ ಅನ್ನ ಅರೇಬಿಕ್ನಿಂದ ಲ್ಯಾಟಿನ್ ಭಾಷೆಗೆ ಭಾಷಾಂತರಿಸಿದ. ಅಷ್ಟೇ ಅಲ್ಲ, ಬಾತ್ನ ಅಡೆಲಾರ್ಡ್ ಅನ್ನು ಅಲ್ ಕ್ವಾರಿಜ್ಮಾ ನ ಗಣಿತೀಯ ಕೃತಿಗಳನ್ನ ಲ್ಯಾಟಿನ್ ಭಾಷೆಗೆ ಅನುವಾದಿಸಿದ. ಅಷ್ಟೇ ಅಲ್ಲ, ಅರಬರು ತಮ್ಮ ಹಡಗುಗಳಲ್ಲಿ ಬಳಸುತ್ತಿದ್ದಂಥ ಅಸ್ಟ್ರೋಲೋಬ್ ಎಂಬ ಒಂದು ದಿಕ್ಸೂಚಿಯನ್ನು ಕೂಡ ಇದು ಯುರೋಪ್ನಲ್ಲಿ ಪರಿಚಯಿಸಿದ. ಹಾಗೆ ಅರೇಬಿಯಾದ ಇಬ್ನ್ ರಶೀದ್ ಅರಿಸ್ಟಾಟಲ್ನ ಕೃತಿಗಳನ್ನ ಈತ ಅರೇಬಿಯಾ ಭಾಷೆಗೆ ಅನುವಾದಿಸಿದ್ದ. ಈ ಇಬ್ನ್ ರಶೀದನ ಕೃತಿಗಳನ್ನ ಯುರೋಪ್ನಲ್ಲಿ ಲ್ಯಾಟಿನ್ ಭಾಷೆಗೆ ಭಾಷಾಂತರಿಸಲಾಯಿತು. ಈ ಒಂದು 12ನೇ ಶತಮಾನದ ಮಧ್ಯಯುಗದಲ್ಲಿ ವಿಶ್ವವಿದ್ಯಾಲಯಗಳ ಸ್ಥಾಪನೆ, ವಿಶ್ವವಿದ್ಯಾಲಯಗಳ ಉದಯವು ಕೂಡ ಒಂದು ಪ್ರಮುಖ ಬೆಳವಣಿಗೆಯಾಗಿತ್ತು. ನಮ್ಮ ಭಾರತದಲ್ಲಿ ತಕ್ಷಶಿಲಾ, ವಿಕ್ರಮಶಿಲಾ, ನಾಳಂದ, ಉದಂತಪುರಿ ಎಂಬ ವಿಶ್ವವಿದ್ಯಾಲಯಗಳು ಪ್ರಾಚೀನ ಕಾಲದಿಂದಲೂ ಇದ್ದವು. ಆದರೆ ಯುರೋಪ್ನಲ್ಲಿ ವಿಶ್ವವಿದ್ಯಾಲಯಗಳು, ಯೂನಿವರ್ಸಿಟಿಗಳು ಪ್ರಾರಂಭವಾಗಿದ್ದು 12ನೇ ಶತಮಾನದಲ್ಲಿ. ಯೂನಿವರ್ಸಿಟಿ ಎಂಬ ಶಬ್ದ ಲ್ಯಾಟಿನ್ ಭಾಷೆಯ ಯೂನಿವರ್ಸಿಟಾಸ್ ನಿಂದ ಬಂದಿದ್ದು, ಅದು ಶಿಕ್ಷಕರ ಅಥವಾ ವಿದ್ಯಾರ್ಥಿಗಳ ಶ್ರೇಣಿ ಅಥವಾ ಒಂದು ರೀತಿಯ ಗುಂಪನ್ನ ಸೂಚಿಸುವಂತ ಪದವಾಗಿದೆ. ಆರಂಭಿಕ ಮಧ್ಯಯುಗದಲ್ಲಿ ಶಿಕ್ಷಣ ಪ್ರಾಥಮಿಕವಾಗಿ ಕ್ರೈಸ್ತ ಸನ್ಯಾಸಿಗಳೊಂದಿಗೆ ಸಂಬಂಧಪಟ್ಟಿತ್ತು. ಆದರೆ ಧರ್ಮ ನಿರಪೇಕ್ಷಿತ ಅಂದ್ರೆ ಜಾತ್ಯತೀತ ಪುರೋಹಿತರು 9ನೇ ಶತಮಾನದಲ್ಲಿ ಕೆಥೆಡ್ರಾಲ್ ಶಾಲೆಗಳನ್ನ ಸ್ಥಾಪಿಸಿದರು. 9ನೇ ಶತಮಾನದಲ್ಲಿ ಇಂತಹ ಕೆಥೆಡ್ರಾಲ್ಗಳು 20 ಇದ್ದರೆ 12ನೇ ಶತಮಾನದಲ್ಲಿ ಒಟ್ಟು ಇವು 1100 ಕೆಥೆಡ್ರಾಲ್ಗಳಾಗಿ ಮಾರ್ಪಟ್ಟವು. ಒಟ್ಟು 1100 ಕೆಥೆಡ್ರಾಲ್ಗಳು. ಅವುಗಳಲ್ಲಿ ಪ್ರಸಿದ್ಧ ಎಂದರೆ ಚಾರ್ಟ್ರೆಸ್, ರೇಮ್ಸ್, ಪ್ಯಾರಿಸ್, ಲವೋನ್ ಮುಂತಾದವು. ಈ ಎಲ್ಲ ಕೆಥೆಡ್ರಾಲ್ಗಳು ಫ್ರಾನ್ಸ್ನಲ್ಲಿ ಇದ್ದವು. ಇಡೀ ಯುರೋಪ್ನಲ್ಲಿ ಸ್ಥಾಪಿಸಲ್ಪಟ್ಟ ಮೊದಲ ವಿಶ್ವವಿದ್ಯಾಲಯ ಎಂದರೆ ಅದು ಇಟಲಿಯಲ್ಲಿರುವ ಬೊಲಾಗ್ನ ಎಂಬ ವಿಶ್ವವಿದ್ಯಾಲಯ. ಬೊಲಾಗ್ನ ವಿಶ್ವವಿದ್ಯಾಲಯ ಯುರೋಪ್ನಲ್ಲಿ ಸ್ಥಾಪಿಸಲ್ಪಟ್ಟ ಮೊದಲ ವಿಶ್ವವಿದ್ಯಾಲಯ. ಇಲ್ಲಿ ಮುಖ್ಯವಾಗಿ ಜಸ್ಟಿನ್ನನ ಕಾನೂನು ಸಂಹಿತೆನ ಮರುಶೋಧಿಸಲಾಯಿತು. ಹೀಗೆ ರೋಮನ್ ಕಾನೂನನ್ನ ಕಲಿಯಲಿಕ್ಕೆ ಜನಸಾಮಾನ್ಯರು ಈ ಒಂದು ಬೊಲಾಗ್ನ ವಿಶ್ವವಿದ್ಯಾಲಯಕ್ಕೆ ಬಂದರು. ಅವರೆಲ್ಲರೂ ಕೂಡ ರಾಜರಲ್ಲಿ ಆಡಳಿತಗಾರರಾಗಿ, ನ್ಯಾಯವಾದಿಗಳಾಗಿ ನೇಮಕಗೊಳ್ಳಬೇಕೆಂಬ ಇಚ್ಛೆಯನ್ನು ಹೊಂದಿದವರಾಗಿದ್ದರು. ಈ ಒಂದು ಬೊಲಾಗ್ನ ವಿಶ್ವವಿದ್ಯಾಲಯದ ಒಂದು ಪ್ರಮುಖ ವಿಚಾರವೆಂದರೆ ಇಲ್ಲಿ ವಿದ್ಯಾರ್ಥಿಗಳು ತಮ್ಮ ಹಿತಾಸಕ್ತಿ ರಕ್ಷಣೆಗಾಗಿ ವಿದ್ಯಾರ್ಥಿ ಶ್ರೇಣಿಗಳನ್ನ, ಸ್ಟೂಡೆಂಟ್ಸ್ ಗಿಲ್ಡ್ಗಳನ್ನ ಸ್ಥಾಪಿಸಿಕೊಂಡರು. ಹಾಗೆಯೇ ಫ್ರಾನ್ಸ್ನಲ್ಲಿ ಕೂಡ ಪ್ಯಾರಿಸ್ ವಿಶ್ವವಿದ್ಯಾಲಯ ಸ್ಥಾಪನೆಗೊಂಡಿತು. ಆದರೆ ಈ ಫ್ರಾನ್ಸ್ನಲ್ಲಿರುವ ಪ್ಯಾರಿಸ್ ವಿಶ್ವವಿದ್ಯಾಲಯ ಫ್ರಾನ್ಸ್ ರಾಜನಿಂದ ಅಧಿಕೃತತೆ ಪಡೆದಂತಹ ಮೊದಲ ವಿಶ್ವವಿದ್ಯಾಲಯ ಆಗಿತ್ತು. ಅಂದರೆ ಮಾನ್ಯತೆ ಪಡೆದಂತಹ ಮೊದಲ ವಿಶ್ವವಿದ್ಯಾಲಯ ಯುರೋಪ್ನಲ್ಲಿ ಅದು ಯಾವುದಾದ್ರು ಇದ್ರೆ ಅದು ಫ್ರಾನ್ಸ್ನ ಪ್ಯಾರಿಸ್ ವಿಶ್ವವಿದ್ಯಾಲಯ. ಇಲ್ಲಿ ಶಿಕ್ಷಕರು ತಮ್ಮ ಹಿತಾಸಕ್ತಿ ರಕ್ಷಣೆಗಾಗಿ ಶಿಕ್ಷಕರ ಶ್ರೇಣಿ ಅಥವಾ ಶಿಕ್ಷಕರ ಒಂದು ಗಿಲ್ಡ್ ಅನ್ನ ಸ್ಥಾಪಿಸಿಕೊಂಡರು. ಇನ್ನ ಇಂಗ್ಲೆಂಡ್ನಲ್ಲಿ ಸಾಮಾನ್ಯ ಶಕ 1208ರಲ್ಲಿ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯವನ್ನ ಸ್ಥಾಪಿಸಲಾಯಿತು. ಮರು ವರ್ಷವೇ 1209ರಲ್ಲಿ ಕೆಲವೊಂದು ವಿದ್ವಾಂಸರು ಆಕ್ಸ್ಫರ್ಡ್ನಿಂದ ವಲಸೆ ಹೋದರು. ಅವರು ಕ್ಯಾಂಬ್ರಿಡ್ಜ್ ವಿಶ್ವವಿದ್ಯಾಲಯವನ್ನ ಇಂಗ್ಲೆಂಡ್ನಲ್ಲಿ ಸ್ಥಾಪಿಸಿದರು. ಹೀಗೆ 1208 ಮತ್ತು 1209ರಲ್ಲಿ ಇಂಗ್ಲೆಂಡ್ನಲ್ಲಿ 2 ಪ್ರಮುಖ ವಿಶ್ವವಿದ್ಯಾಲಯಗಳು ಹುಟ್ಟಿಕೊಂಡವು. ಈ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಆರ್ಟಿಎಂ ಬ್ಯಾಕ್ಯುಲರೆಸ್ ಅಂದರೆ AB ಪದವಿ, ಅದನ್ನು ನಾವೀಗ BA ಪದವಿ ಅಂತ ಕರೆಯುತ್ತೇವೆ. ಹಾಗೆ ಆರ್ಟಿಎಂ ಮೆಜಿಸ್ಟರ್ AM ಪದವಿ ಅಂದರೆ ಈಗಿನ MA ಪದವಿ, ಬ್ಯಾಚುಲರ್ ಆಫ್ ಆರ್ಟ್, ಅದೇ ರೀತಿ ಮಾಸ್ಟರ್ಸ್ ಆಫ್ ಆರ್ಟ್ಸ್ ಎಂಬ ಪದವಿಗಳನ್ನ ನೀಡಲಾಗ್ತಾ ಇತ್ತು. ಲ್ಯಾಟಿನ್ ಭಾಷೆಯಲ್ಲಿ ಈ ಒಂದು ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಲೆಕ್ಚರ್ ವಿಧಾನ, ಉಪನ್ಯಾಸ ಪದ್ಧತಿಯ ಮೂಲಕ ಶಿಕ್ಷಣವನ್ನು ನೀಡಲಾಗ್ತಾ ಇತ್ತು. ಲ್ಯಾಟಿನ್ ಭಾಷೆಯಲ್ಲಿ
ಲೆಕ್ಚರ್ ಎಂಬ ಪದದಿಂದ, ಅಂದರೆ ಓದುವುದು ಎಂಬ ಪದದಿಂದ ಈ ಒಂದು ಲೆಕ್ಚರ್ ಮೆಥಡ್ ಹುಟ್ಟಿಕೊಂಡಿದೆ. ಇಲ್ಲಿ ಈ ಒಂದು ಕಾಲಘಟ್ಟದಲ್ಲಿ 12ನೇ ಶತಮಾನದಲ್ಲಿ ಅಲ್ಲಿ ಇನ್ನೂ ಯಾವುದೇ ಪ್ರಿಂಟಿಂಗ್ ಪ್ರೆಸ್ ಇರಲಿಲ್ಲ. ಹೀಗಾಗಿ ಈ ಒಂದು ಪ್ರಿಂಟಿಂಗ್ ಪ್ರೆಸ್ನ ಅಭಾವದಿಂದಾಗಿ ಆಗಿನ ಕಾಲಘಟ್ಟದಲ್ಲಿ ಈ ಪಠ್ಯ ಪುಸ್ತಕಗಳು, ಗ್ರಂಥಗಳು ಅತ್ಯಂತ ಬೆಲೆ ಬಾಳುವಂತವಾಗಿದ್ದವು. ಎಲ್ಲರ ಕಡೆ ಅವು ಇರ್ತಿರ್ಲಿಲ್ಲ. ಹೀಗಾಗಿ ಶಿಕ್ಷಕರು ತಮ್ಮ ಬಳಿ ಇರುವಂತಹ ಪಠ್ಯ ಪುಸ್ತಕಗಳನ್ನ ಓದಿ ಹೇಳ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ಯಾವುದೇ ಪರೀಕ್ಷೆಗಳಿರಲಿಲ್ಲ. ಆದರೆ ಯಾರು ಪದವಿಯನ್ನು ಬಯಸುತ್ತಾರೋ ಅಂಥವರು ಅರ್ಜಿ ಸಲ್ಲಿಸಿದರೆ ಶಿಕ್ಷಕರ ಸಮಿತಿಯಿಂದ ಮೌಖಿಕ ಪರೀಕ್ಷೆ ನಡೆಸಲಾಗ್ತಿತ್ತು. ಅವರು ಪಾಸಾದರೆ ಅವರಿಗೆ ಪದವಿಯನ್ನು ನೀಡಲಾಗ್ತಾ ಇತ್ತು. ಇಂತಹ ಒಂದು ಶಿಕ್ಷಣ ಪದ್ಧತಿಯ ವಿಶ್ವವಿದ್ಯಾಲಯಗಳು 12ನೇ ಶತಮಾನದಲ್ಲಿ ಇಡೀ ಯುರೋಪ್ನಾದ್ಯಂತ ಹುಟ್ಟಿಕೊಂಡವು. ಇನ್ನ ಮತ್ತೊಂದು ಈ ನವೋದಯ 12ನೇ ಶತಮಾನದ ನವೋದಯದ ಲಕ್ಷಣವೆಂದರೆ ಅದು ವಾಸ್ತುಶಿಲ್ಪದ ಪ್ರಯೋಗಗಳು. ಖಾಸಗಿ ಮತ್ತು ಸಾರ್ವಜನಿಕ ಕಟ್ಟಡಗಳ ನಿರ್ಮಾಣದಲ್ಲಿ ವಾಸ್ತುಶಿಲ್ಪೀಯ ಪ್ರಯೋಗಗಳು ಈ ಒಂದು ಕಾಲಘಟ್ಟದಲ್ಲಿ ನಡೆದವು. 11 ಮತ್ತು 12ನೇ ಶತಮಾನದಲ್ಲಿ ಕ್ಯಾಸ್ಟಲ್ಗಳು, ಚರ್ಚ್ಗಳು ಇಂತಹ ನಿರ್ಮಾಣಗಳಲ್ಲಿ ಈ ಒಂದು ವಾಸ್ತುಶಿಲ್ಪದ ಪ್ರಯೋಗವನ್ನು ಮಾಡಲಾಯಿತು. ನಗರಗಳ ಅಭಿವೃದ್ಧಿ, ಕೃಷಿ ಹೆಚ್ಚುವಿಕೆ, ವ್ಯಾಪಾರದ ಬೆಳವಣಿಗೆಯಿಂದ ದೊಡ್ಡ ಮಟ್ಟದ ಹಣಕಾಸಿನ ಹರಿವಾಗಿದ್ದರಿಂದ ಈ ಎಲ್ಲ ಕಟ್ಟಡಗಳು ನಿರ್ಮಾಣಗೊಂಡವು. ಇದರಲ್ಲಿ ಮುಖ್ಯವಾಗಿ 2 ರೀತಿಯ ಶೈಲಿಯ ಒಂದು ಪ್ರಯೋಗಗಳನ್ನು ನೋಡುತ್ತೇವೆ. ಒಂದು ರೊಮೆನಸ್ಕ್ ಶೈಲಿ. ಈ ಒಂದು ಶೈಲಿ ಜರ್ಮನಿ, ಫ್ರಾನ್ಸ್, ಸ್ಪೇನ್ನಲ್ಲಿ ನಾವು ನಿರ್ಮಾಣಗೊಂಡಂಥ ಚರ್ಚ್ನಲ್ಲಿ ನೋಡುತ್ತೇವೆ. ಆಯತಾಕಾರದ ಸ್ಥಳ ವಿನ್ಯಾಸದಲ್ಲಿ ನಿರ್ಮಾಣಗೊಂಡು ಚರ್ಚ್ಗಳು ಕಟ್ಟಿಗೆಯ ಚಪ್ಪಟೆ ಮೇಲ್ಛಾವಣಿಯನ್ನು ಅವು ತ್ಯಜಿಸಿ, ಈ ಹಿಂದೆ ಇರುವಂತಹ ಕಟ್ಟಿಗೆಯ ಚಪ್ಪಟೆ ಮೇಲ್ಛಾವಣಿಯನ್ನು ಇವು ತ್ಯಜಿಸಿದವು. ಅದರ ಬದಲಾಗಿ ಕಲ್ಲಿನ ಉದ್ದನೆಯ ವಕ್ರಾಕಾರದ, ಈ ಒಂದು ನೀವು ಚಿತ್ರದಲ್ಲಿ ಗಮನಿಸ್ತಾ ಇರಬಹುದು. ವಕ್ರಾಕಾರದ ಇಲ್ಲಿ ಕಮಾನುಗಳು ಇದ್ದು ವಕ್ರಾಕಾರದ ಮೇಲ್ಛಾವಣಿ ಇರುತ್ತದೆ. ಕಲ್ಲುಗಳಿಂದ ನಿರ್ಮಾಣಗೊಂಡಿರುತ್ತವೆ. ಇದರ ಒಂದು ಪ್ರಮುಖ ಲಕ್ಷಣವೆಂದರೆ ಬೃಹದಾಕಾರದ ಸ್ತಂಭಗಳು ಮತ್ತು ಬೃಹದಾಕಾರದ ಗೋಡೆಗಳಿರುತ್ತವೆ. ಆದರೆ ಈ ಒಂದು ರೊಮೆನಸ್ಕ್ಯೂ ಕಟ್ಟಡಗಳಲ್ಲಿ ಕಿಟಕಿಗಳ ಅನುಪಸ್ಥಿತಿ ಇರುತ್ತದೆ. ಇಲ್ಲಿ ಯಾವುದೇ ಕಿಟಕಿಗಳು ಇರುವುದಿಲ್ಲ. ಹೀಗಾಗಿ ಚರ್ಚ್ಗಳು ಕತ್ತಲೆಯಿಂದ ಕೂಡಿರುತ್ತವೆ. ರೊಮೆನಸ್ಕೋ ಶೈಲಿಯಲ್ಲಿ ಕಿಟಕಿಗಳಿರುವುದಿಲ್ಲ, ಕತ್ತಲೆಯಿಂದ ಚರ್ಚ್ಗಳು ಕೂಡಿರುತ್ತವೆ. ಹಾಗೆ ಈ ಅವಧಿಯಲ್ಲಿ ಬೆಳೆದು ಬಂದ ಮತ್ತೊಂದು ವಾಸ್ತುಶಿಲ್ಪದ ಶೈಲಿ ಎಂದರೆ ಅದು ಗೋಥಿಕ್ ಶೈಲಿ. ಗೋಥಿಕ್ ಶೈಲಿಯ ವಿಶೇಷತೆ ಎಂದರೆ ಅದರ ಅತ್ಯಂತ ಚೂಪಾದ ಕಮಾನುಗಳು. ಇಡೀ ಒಂದು ಚರ್ಚನ್ನು ಯಾವ ರೀತಿ ನಿರ್ಮಾಣ ಮಾಡಿದ್ದಾರೆ ಎಂದರೆ ಅವು ಸ್ವರ್ಗವನ್ನೇ ಮುಟ್ಟುವಂತೆ ಎತ್ತರವಾದಂತಹ ಒಂದು ರಚನೆಯನ್ನು ಹೊಂದಿರುತ್ತವೆ. ಅತಿ ಎತ್ತರವಾದಂತಹ ಕಟ್ಟಡಗಳು ಈ ಒಂದು ಗೋಥಿಕ್ ಶೈಲಿಯಲ್ಲಿ ನಾವು ನೋಡುತ್ತೇವೆ. ಇಲ್ಲಿ ಈ ಒಂದು ಚರ್ಚ್ನ ಹೊರಭಾಗದಲ್ಲಿ ಸಹಾಯವಾಗುವಂತಹ ಸಣ್ಣ ಸಣ್ಣ ಕಮಾನುಗಳನ್ನ ಇಲ್ಲಿ ಗೋಡೆಗೆ ನಿರ್ಮಾಣ ಮಾಡಿರುತ್ತಾರೆ. ಆದರೆ ಇಲ್ಲಿ ಪ್ರಮುಖ ಲಕ್ಷಣವೆಂದರೆ, ಗೋಥಿಕ್ ಶೈಲಿಯ ಪ್ರಮುಖ ಲಕ್ಷಣವೆಂದರೆ ಇಲ್ಲಿ ಅಲಂಕಾರಿಕ ಗ್ಲಾಸಿನ ಕಿಟಕಿಗಳು ಇರುತ್ತವೆ. ದೊಡ್ಡ ಪ್ರಮಾಣದಲ್ಲಿ ಗೋಥಿಕ್ ಶೈಲಿಯಲ್ಲಿ ಅಲಂಕಾರಿಕ ಕಿಟಕಿಗಳನ್ನು ಬಳಸಲಾಗುತ್ತದೆ. ಈ ಒಂದು ಗೋಥಿಕ್ ಶೈಲಿಯ ನಿರ್ಮಾಣಕಾರರ ಪ್ರಕಾರ ಬೆಳಕು ಕಣ್ಣಿಗೆ ಕಾಣಿಸುವುದಿಲ್ಲ, ಆದರೆ ಅದರಿಂದ ಜಗತ್ತು ಕಾಣಿಸುತ್ತದೆ. ಹಾಗೆಯೇ ದೇವರು ಕಣ್ಣಿಗೆ ಕಾಣಿಸುವುದಿಲ್ಲ, ಆದರೆ ಆತನ ಅಸ್ತಿತ್ವದಿಂದ ಜಗತ್ತು ತನ್ನ ಅಸ್ತಿತ್ವವನ್ನು ಹೊಂದಿದೆ. ಹೀಗೆ ಬೆಳಕಿಗೆ, ಅಂದರೆ ಕಿಟಕಿಗೆ ಗೋಥಿಕ್ ಶೈಲಿಯಲ್ಲಿ ಮಹತ್ವವನ್ನು ನೀಡಿದರು. ಮುಖ್ಯವಾಗಿ ಗೋಥಿಕ್ ಶೈಲಿಯ ಆರಂಭಿಕ ಚರ್ಚ್ಗಳನ್ನು ನಾವು ಫ್ರಾನ್ಸ್ನಲ್ಲಿ ನೋಡುತ್ತೇವೆ. ಈ ಒಂದು ಚರ್ಚ್ಗಳನ್ನ, ಗೋಥಿಕ್ ಶೈಲಿಯ ಚರ್ಚ್ಗಳನ್ನ ಕಟ್ಟಲು ಇಡೀ ಸಮುದಾಯದ ಎಲ್ಲ ಜನರು ಪಾಲ್ಗೊಂಡಿದ್ದು ಒಂದು ವಿಶೇಷವಾದಂತಹ ಬೆಳವಣಿಗೆ. 12ನೇ ಶತಮಾನದ ನವೋದಯದ ಮತ್ತೊಂದು ಪ್ರಮುಖ ಲಕ್ಷಣವೆಂದರೆ ಅದು ಸ್ಕೂಲಾಸ್ಟಿಸಮ್. ಈ ಒಂದು ಅವಧಿಯಲ್ಲಿ ಥಿಯಾಲಜಿ ಅಂದರೆ ದೈವಿಕ ಶಾಸ್ತ್ರ, ದೇವರ ಕುರಿತಾದಂತಹ, ಧರ್ಮದ ಕುರಿತಾದಂತಹ ಚಿಂತನೆ ಮಹತ್ವ ಪಡೆದಿತ್ತು. ಧರ್ಮದ ಕುರಿತಾದ ಅಧ್ಯಯನವನ್ನು ಇದು ಒಳಗೊಂಡಿತ್ತು. ಇಲ್ಲಿ ಚರ್ಚ್ನ ಸಿದ್ಧಾಂತಗಳಿಗೆ, ಚರ್ಚ್ ಮತ್ತು ಆ ಒಂದು
ಕಾರಣೀಕರಿಸುವಿಕೆ ರೀಸನಿಂಗ್ ಅನ್ನ ಈ ಅವಧಿಯಲ್ಲಿ ಸಮನ್ವಯಗೊಳಿಸಿ ನೋಡಲಾಯಿತು. ಅಂದರೆ ಕಾರಣೀಕರಿಸುವಿಕೆ, ತರ್ಕ ವಿಶ್ಲೇಷಣೆಯನ್ನು ಅನ್ವಯಗೊಳಿಸಿ ಚರ್ಚ್ನ ಸಿದ್ಧಾಂತಗಳನ್ನು ನೋಡಲಾಯಿತು. ಹೀಗೆ ಮಧ್ಯಯುಗದಲ್ಲಿ ತತ್ವಶಾಸ್ತ್ರೀಯ ಮತ್ತು ದೈವಿಕ ಶಾಸ್ತ್ರೀಯ ವ್ಯವಸ್ಥೆಯನ್ನ ಸ್ಕುಲಾಸ್ಟಿಸಿಸಂ ಎಂದು ಕರೆಯಲಾಗಿದೆ. ಇಲ್ಲಿ ಸ್ಕುಲಾಸ್ಟಿಕ್ ಮೆಥಡ್ ಅನ್ನು ಬಳಸಲಾಯಿತು. ಒಂದು ಪ್ರಶ್ನೆಯನ್ನ ಕೇಳಿ ಬಹು ವಿಧದ ಉತ್ತರಗಳನ್ನು ವಿಶ್ಲೇಷಣೆ ಮಾಡಿ ತೀರ್ಮಾನಕ್ಕೆ ಬರಲಾಗ್ತಾ ಇತ್ತು. ಹೀಗೆ ಈ ಅವಧಿಯಲ್ಲಿ ನಂಬಿಕೆ ಪ್ಲಸ್ ಕಾರಣೀಕರಿಸುವಿಕೆ ಇವುಗಳ ವಿಶ್ಲೇಷಣೆಯನ್ನ ಮಾಡಲಾಗ್ತಾ ಇತ್ತು. ಇವೆರಡರಿಂದ ಈ ಒಂದು ತತ್ವಶಾಸ್ತ್ರ ಅಂದ್ರೆ ಸ್ಕುಲಾಸ್ಟಿಸಂ ಎಂಬ ತತ್ವಶಾಸ್ತ್ರ ಹುಟ್ಟಿಕೊಂಡಿತು. ಈ ಒಂದು ಸ್ಕುಲಾಸ್ಟಿಸಂನ ಒಬ್ಬ ಪ್ರಮುಖ ಪ್ರವಾದಿ ಅಂದರೆ ಪೀಟರ್ ಅಬೆಲಾರ್ಡ್. ಈತ ಪ್ಯಾರಿಸ್ನಲ್ಲಿ ದೈವಿಕ ಶಾಸ್ತ್ರ ಕಲಿಸುತ್ತಾ ಇದ್ದ, ಥಿಯಾಲಜಿಯನ್ನು ಕಲಿಸ್ತಾ ಇದ್ದ. ಈತನ ಪ್ರಸಿದ್ಧ ಕೃತಿ ಎಸ್ ಆರ್ ನೋ. ಈತ ಸಂಶಯದಿಂದ ನಾವು ವಿಚಾರಣೆಯನ್ನ ಮಾಡುತ್ತೇವೆ, ಅದರಿಂದ ಸತ್ಯ ಬಹಿರಂಗವಾಗುತ್ತದೆ ಎಂಬ ನಂಬಿಕೆಯನ್ನ ಹೊಂದಿದ್ದ. ಅಂದರೆ ಸಂಶಯದಿಂದ ವಿಚಾರಣೆ ನಡೆಯುತ್ತದೆ, ಆ ವಿಚಾರಣೆಯಿಂದ ಸತ್ಯ ಬಹಿರಂಗವಾಗುತ್ತದೆ ಎಂಬಂತಹ ಒಂದಕ್ಕೊಂದು ಪೂರಕವಾದಂತಹ ಒಂದು ಸರಪಳಿಯ ರೀತಿಯ ಆ ಒಂದು ಸಿದ್ಧಾಂತವನ್ನ ಆತ ಈ ಎಸ್ ಆರ್ ನೋದಲ್ಲಿ ಹೇಳಿದ್ದಾನೆ. ಹಾಗೆ ಇನ್ನೊಬ್ಬ ವ್ಯಕ್ತಿ ಆತ ಸೇಂಟ್ ಥಾಮಸ್ ಅಕ್ವಿನಾಸ್. ಈತ ಅರಿಸ್ಟಾಟಲ್ನ ಕಾರ್ಯಗಳನ್ನ ಕ್ರೈಸ್ತ ಧರ್ಮದೊಂದಿಗೆ ಸಮನ್ವಯಗೊಳಿಸುವ ಪ್ರಯತ್ನ ಮಾಡಿದ. ಈತ ನೆಫೆಲ್ಸ್ ಮತ್ತು ಪ್ಯಾರಿಸ್ನಲ್ಲಿ ಕಲಿಸ್ತಾ ಇದ್ದ. ಈತನ ಸುಮಾ ಆಫ್ ಥಿಯಾಲಜಿ ಕೃತಿ ಅತ್ಯಂತ ಪ್ರಮುಖವಾದದ್ದು. ಇದರಲ್ಲಿ ಆತ ಡಯಾಲೆಕ್ಟಿಕ್ ಮೆಥಡ್ ದ್ವಿಹಂತದ ವಿಧಾನವನ್ನ ತಿಳಿಸುತ್ತಾನೆ. ಅಂದರೆ ಪ್ರಥಮ ಹಂತವೆಂದರೆ ಪ್ರಶ್ನೆಯನ್ನ ಕೇಳುವುದು, ಅದಕ್ಕೆ ಸಂಬಂಧಪಟ್ಟ ಅಭಿಪ್ರಾಯಗಳನ್ನ ಕ್ರೋಢೀಕರಿಸುವುದು. ದ್ವಿತೀಯ ಹಂತವೆಂದರೆ ಸ್ವಂತ ತೀರ್ಮಾನಗಳನ್ನ, ಸ್ವಂತ ನಿರ್ಣಯಗಳನ್ನ ಕೈಗೊಳ್ಳುವುದು. ಈ ರೀತಿಯ ದ್ವಿಹಂತದ ಒಂದು ತೀರ್ಮಾನ ಪದ್ಧತಿಯನ್ನ ಈ ಸೇಂಟ್ ಥಾಮಸ್ ಅಕ್ವಿನಾಸ್ ಹೇಳುತ್ತಾನೆ. ಹೀಗೆ ನಂಬಿಕೆ ಮತ್ತು ಕಾರಣೀಕರಿಸುವಿಕೆ ಸಮನ್ವಯತೆಯನ್ನ ಈತ ಈ ಒಂದು ಸಿದ್ಧಾಂತದ ಮೂಲಕ ತೋರಿಸಿಕೊಡುತ್ತಾನೆ. ಇಲ್ಲಿ ಆತ ಅರಿಸ್ಟಾಟಲ್ನ ಕಾರ್ಯಗಳನ್ನ ಕ್ರೈಸ್ತ ಧರ್ಮದೊಂದಿಗೆ ಸಮನ್ವಯಗೊಳಿಸುವ ಪ್ರಯತ್ನವನ್ನು ಮಾಡಿದ್ದಾನೆ. ಸೊ ಇದೇ ಅವಧಿಯಲ್ಲಿ ಮತ್ತೆ ಎರಡು ಗುಂಪುಗಳ ಒಂದು ತಿಕ್ಕಾಟವನ್ನು ನೋಡುತ್ತೇವೆ ನಾವು ಈ ಒಂದು ಸ್ಕುಲಾಸ್ಟಿಸಂಗೆ ಸಂಬಂಧಪಟ್ಟಂತೆ. ಅದು ಸಾರ್ವತ್ರೀಕರಣದ ಸಮಸ್ಯೆಯ ಕುರಿತು. ಇಲ್ಲಿ ಏನಾಗಿತ್ತಪ್ಪ ಅಂದ್ರೆ ಪ್ಲೇಟೋ ಅವರ ಒಂದು ಸಿದ್ಧಾಂತವನ್ನ ಆಧರಿಸಿ ಒಂದು ಗುಂಪು ರಚನೆ ಆಗಿತ್ತು. ಅದು ರಿಯಲಿಸ್ಟ್ಸ್ ಅಥವಾ ನೈಜವಾದಿಗಳು. ಇವರು ಸಾರ್ವತ್ರಿಕೆಯನ್ನು ಹೋಲಿಸಿ ಸತ್ಯವನ್ನ ಬಹಿರಂಗ ಮಾಡುವಂತಹ ನೈಜವಾದಿಗಳು. ಅಂದ್ರೆ ಪ್ರತಿಯೊಂದು ವಿಚಾರವನ್ನ ಅವರು ಸಾರ್ವತ್ರಿಕತೆಯೊಂದಿಗೆ ಹೋಲಿಸಿ ಅದರ ಸತ್ಯಾಸತ್ಯತೆಯನ್ನು ಬಹಿರಂಗ ಮಾಡ್ತಾ ಇದ್ರು. ಆದ್ರೆ ಇನ್ನು ಕೆಲವರು ಅವರು ಅರಿಸ್ಟಾಟಲ್ನಿಂದ ಪ್ರಭಾವಿತವಾಗಿದ್ದವರು. ಅವರು ನಾಮಿನಾಲಿಸ್ಟ್ಗಳು, ನಾಮವಾದಿಗಳು ಅಥವಾ ಹೆಸರುವಾದಿಗಳು. ಇವರು ವೈಯಕ್ತಿಕವಾಗಿ ವಸ್ತುವನ್ನು ಪರೀಕ್ಷಿಸಿ ಸತ್ಯ ಬಹಿರಂಗದ ಬಗ್ಗೆ ಮಾತಾಡ್ತಾ ಇದ್ರು. ಅಂದ್ರೆ ಇಲ್ಲಿ ಸಾರ್ವತ್ರೀಕರಣವಿರಲಿಲ್ಲ, ವೈಯಕ್ತಿಕತೆಯೇ ಸಾರ್ವತ್ರೀಕರಣವನ್ನು ನಿರ್ಧರಿಸ್ತಾ ಇತ್ತು. ಈ ರೀತಿಯ ಒಂದು ಹಲವಾರು ತತ್ವಶಾಸ್ತ್ರೀಯ ಬೆಳವಣಿಗೆಗಳು ನಾವು ಒಟ್ಟಾರೆಯಾಗಿ ಸ್ಕುಲಾಸ್ಟಿಸಂ ಅಂತ ಕರೆಯುತ್ತೇವೆ. ಇದು ನವೋದಯದ ಒಂದು ಪ್ರಮುಖ ಲಕ್ಷಣವಾಗಿತ್ತು. ಈ 12ನೇ ಶತಮಾನದ ನವೋದಯ ಕಾಲದಲ್ಲಿ ಪ್ರಮುಖವಾಗಿ ಲ್ಯಾಟಿನ್ ಭಾಷೆ ಮುಖ್ಯವಾದ ಸಾರ್ವತ್ರಿಕ ಅಥವಾ ಅಂತಾರಾಷ್ಟ್ರೀಯ ಭಾಷೆಯಾಗಿದ್ದರೂ ಕೂಡ ಸಣ್ಣ ಪ್ರಮಾಣದಲ್ಲಿ ದೇಶೀಯ ಭಾಷೆಗಳ ಬಳಕೆಯನ್ನ ನಾವು ಅಲ್ಲಗಳೆಯುವಂತಿಲ್ಲ. ಈ ಅವಧಿಯಲ್ಲಿ ಸ್ಪ್ಯಾನಿಷ್, ಫ್ರೆಂಚ್, ಇಂಗ್ಲಿಷ್, ಜರ್ಮನ್ ಭಾಷೆಗಳನ್ನ ಕೆಲವು ಸಾಹಿತಿಗಳು ತಮ್ಮ ಸಾಹಿತ್ಯದಲ್ಲಿ ಬಳಸಿದರು. ಅದು ಮುಖ್ಯವಾಗಿ ಟ್ರೊಬಡೋರ್ ಪೊಯೆಟ್ರಿ, ಅಂದರೆ ಈ ಉಳಿಗೆಮಾನ್ಯ ಪ್ರಭುಗಳ ಆಸ್ಥಾನದಲ್ಲಿರುವಂತಹ ವೀರರು ತಮ್ಮ ಆಸ್ಥಾನಗಳ ಕುರಿತು, ತಮ್ಮ ವೀರತೆಯ ಕುರಿತು, ತಮ್ಮ ಪ್ರೇಮದ ಕುರಿತು ಬರೆದಂತಹ ಕವಿತೆಗಳು. ಅದೇ ರೀತಿ ಹೀರೋಯಿಕ್ ಎಪಿಕ್ಸ್ ಎಂಬ ಮತ್ತೊಂದು ವಿಧದ ಸಾಹಿತ್ಯದಲ್ಲಿ ಯುದ್ಧ, ರಾಜಕೀಯ ತಿಕ್ಕಾಟದ ಕುರಿತು ನಾವು ಕೆಲವು ಸಾಹಿತ್ಯ ರಚನೆಯನ್ನು ನೋಡುತ್ತೇವೆ. ಇವುಗಳಲ್ಲಿ ದೇಶೀಯ ಭಾಷೆಗಳನ್ನೇ ಬಳಸಿಕೆ ಮಾಡಲಾಯಿತು. ದೇಶೀಯ ಭಾಷೆಗಳ ಬಳಕೆಯನ್ನು ನೋಡುತ್ತೇವೆ. ಬಹುಶಃ ಇವುಗಳಲ್ಲಿ ಪುರುಷರಿಗೆ ಬಹಳಷ್ಟು ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದನ್ನು ನೋಡುತ್ತೇವೆ. ಸೊ ಇವುಗಳಲ್ಲಿ ಸ್ತ್ರೀ ಹೆಸರು ಬಂದಿದ್ರೂ ಕೂಡ ಅತ್ಯಂತ ಗೌಣವಾಗಿ ಪ್ರಾಮುಖ್ಯತೆ ಪಡಲಾರದಂತಹ ಸ್ತ್ರೀ ಪಾತ್ರಗಳು ಇದ್ದವು. ಇವು ಪುರುಷ ಪ್ರಧಾನ
ಒಂದು ಸಾಹಿತ್ಯವಾಗಿದ್ದವು. ಹೀಗೆ 12ನೇ ಶತಮಾನದ ನವೋದಯದ ಲಕ್ಷಣಗಳನ್ನ ನಾವು ಕ್ರೋಢೀಕರಣ ಮಾಡುತ್ತೇವೆ. ಈ ಅವಧಿಯಲ್ಲಿ ಪ್ರಾಚೀನ ಶಾಸ್ತ್ರೀಯ ಪಠ್ಯಗಳ ಅನುವಾದವಾಯಿತು. ಅದು ಗ್ರೀಕ್ ಆಗಿರ್ಬೋದು, ಲ್ಯಾಟಿನ್ ಆಗಿರಬಹುದು. ಅದೇ ರೀತಿ ಇಟಲಿಯ ಬೋಲಾಗ್ನ ಆಗಿರ್ಬೋದು, ಫ್ರಾನ್ಸ್ನ ಪ್ಯಾರಿಸ್ ವಿಶ್ವವಿದ್ಯಾಲಯ ಆಗಿರಬಹುದು, ಅದೇ ರೀತಿ ಇಂಗ್ಲೆಂಡ್ನ ಆಕ್ಸ್ಫರ್ಡ್ ಮತ್ತು ಕ್ಯಾಂಬ್ರಿಡ್ಜ್ ವಿಶ್ವವಿದ್ಯಾಲಯಗಳಂಥ ಹಲವಾರು ವಿಶ್ವವಿದ್ಯಾಲಯಗಳು ಈ ಒಂದು ಅವಧಿಯಲ್ಲಿ ಹುಟ್ಟಿಕೊಂಡವು. ಇನ್ನ ಜಸ್ಟಿನನ ಕಾನೂನು ಸಂಹಿತೆಯನ್ನ ಇಲ್ಲಿ ಪುನರುತ್ಥಾನವನ್ನ ನೀಡಲಾಯಿತು. ಹಾಗೆ ವಾಸ್ತುಶಿಲ್ಪದ ಹೊಸ ಪ್ರಯೋಗಗಳನ್ನ ರೊಮೆನೆಸ್ಕೋ ಆಗಿರ್ಬೋದು, ಗೋತಿಕ್ ವಾಸ್ತುಶಿಲ್ಪ ಶೈಲಿ ಆಗಿರ್ಬೋದು ಇಲ್ಲಿ ಕಟ್ಟಡಗಳಲ್ಲಿ ಬಳಸಲಾಯಿತು. ಹಾಗೆ ಸ್ಕೂಲ್ಯಾಸ್ಟಿಸಮ್ ಎಂಬ ಹೊಸ ಒಂದು ತತ್ವಶಾಸ್ತ್ರದ ವಿಧಾನ, ಇಲ್ಲಿ ನಂಬಿಕೆ ಮತ್ತು ಧರ್ಮಗಳನ್ನ ಮೊಟ್ಟ ಮೊದಲ ಬಾರಿಗೆ ಕಾರಣೀಕರಿಸುವಿಕೆಯೊಂದಿಗೆ ತರ್ಕ ವಿಶ್ಲೇಷಣೆಯೊಂದಿಗೆ ಸಮನ್ವಯಗೊಳಿಸಲು ಪ್ರಯತ್ನಿಸಲಾಯಿತು. ಹಾಗೆ ಈ ಅವಧಿಯಲ್ಲಿ ಲ್ಯಾಟಿನ್ ಭಾಷೆಯೊಂದಿಗೆ ದೇಶೀಯ ಭಾಷೆಗಳಾದ ಫ್ರೆಂಚ್, ಸ್ಪ್ಯಾನಿಷ್, ಇಂಗ್ಲಿಷ್, ಜರ್ಮನ್ ಅನ್ನ ಬಳಸುವ ಪ್ರಯತ್ನವನ್ನ ನಾವು ನೋಡುತ್ತೇವೆ. ಆದ್ಮೇಲೆ ಈ ಒಂದು ವಿಷಯದ ಮೇಲೆ ಇಷ್ಟು ಚರ್ಚೆ ಸಾಕೆನಿಸುತ್ತದೆ. ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕಾದರೆ ನೀವು ನೇರವಾಗಿ ನನಗೆ ಪ್ರಶ್ನಿಸಬಹುದು. ಧನ್ಯವಾದಗಳು ಆತ್ಮೀಯರೇ.